A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶ್ರೀ ರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಬಿಜಾಪುರದ ಕ್ಷೇತ್ರ ದೇವತೆ ಸಿದ್ದೇಶ್ವರನಲ್ಲಿ, ಜಗತ್ತಿನ ಎಲ್ಲ ದೇವದೇವತೆಯರು, ಜ್ಞಾನಿಗಳು, ಮಹಾತ್ಮರಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಊರಿನ ಎಲ್ಲ ಗಣ್ಯರೇ, ಪೂಜ್ಯ ಮಾತಾಜಿಯವರೇ, ಯುವಕ ಯುವತಿಯರೇ, ಮುಖ್ಯವಾಗಿ ನನ್ನ ಪ್ರೀತಿಯ ಸೋದರ ಸ್ವಾಮಿ ನರೇಶಾನಂದರೇ, ನಾನು ಬಹಳ ಪ್ರೀತಿಸುವ ಯುವ ಧುರೀಣ ಶ್ರೀ ರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಬಿಜಾಪುರದ ಕ್ಷೇತ್ರ ದೇವತೆ ಸಿದ್ದೇಶ್ವರನಲ್ಲಿ, ಜಗತ್ತಿನ ಎಲ್ಲ ದೇವದೇವತೆಯರು, ಜ್ಞಾನಿಗಳು, ಮಹಾತ್ಮರಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಊರಿನ ಎಲ್ಲ ಗಣ್ಯರೇ, ಪೂಜ್ಯ ಮಾತಾಜಿಯವರೇ, ಯುವಕ ಯುವತಿಯರೇ, ಮುಖ್ಯವಾಗಿ ನನ್ನ ಪ್ರೀತಿಯ ಸೋದರ ಸ್ವಾಮಿ ನರೇಶಾನಂದರೇ, ನಾನು ಬಹಳ ಪ್ರೀತಿಸುವ ಯುವ ಧುರೀಣ ಉಮೇಶ್ವರವರೇ, ಇನ್ನೂ ಬಹಳ ಜನ ಮಹನೀಯರು ನಿಂತಿದ್ದಾರೆ, ಸೋದರಿ ಪೂಜಾ ಭಾಗಿಯವರೇ, ಬಹಳ ಜನ ಭವಿಷ್ಯದ ನಾಯಕರು, ಯುವಕ ಯುವತಿಯರೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ಇಂತಹ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಒಂದು ವ್ರತಕ್ಕೆ ಬದ್ಧರಾಗಬೇಕು. ನಮ್ಮ ದೇಶದ ಸಂಸ್ಕೃತಿ ಪ್ರಾರಂಭವಾದಾಗಿಂದ ನೆನಪಿಟ್ಕೊಳ್ಳಿ, ವೈಯಕ್ತಿಕ ಹಿತ, ರಾಷ್ಟ್ರದ ಹಿತ ಎರಡರ ನಡುವೆ ಏನಾದರೂ ಘರ್ಷಣೆ ಬಂದಾದರೆ ನಾವು ಯಾವಾಗಲೂ ಎತ್ತಿ ಹಿಡಿದಿದ್ದು ರಾಷ್ಟ್ರದ ಹಿತವನ್ನ, ವೈಯಕ್ತಿಕ ಹಿತ ಅಲ್ಲ. ನನ್ನ ಗುರುಗಳನ್ನು ಕೊಲ್ಲಬೇಕಾ, ದೊಡ್ಡಪ್ಪನ ಮಕ್ಕಳನ್ನು ಕೊಲ್ಲಬೇಕಾ, ನನ್ನ ತಾತನನ್ನು ಕೊಲ್ಲಬೇಕಾ ಅಂತ ಅರ್ಜುನ ಕಣ್ಣೀರು ಹಾಕಿದಾಗ ಕೃಷ್ಣ ಹೇಳ್ತಾನೆ, ನನ್ನ ಸೋದರ ಮಾವನನ್ನೇ ಕೊಂದಿದ್ದೇನೆ, ನನ್ನ ಸೋದರಕ್ಕೆ ಮಗನನ್ನು ಕೊಂದಿದ್ದೇನೆ. ಯಾಕೆ? ಇವರೆಲ್ಲ ದೇಶದ್ರೋಹಿಗಳಾಗಿದ್ದರು. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಭಾರತೀಯ ಸಂಸ್ಕೃತಿಯಲ್ಲಿ ಇಲ್ಲಿ ದೇಶ ಬೇರೆ ಅಲ್ಲ, ದೇಶದ ಮೌಲ್ಯಗಳು ಬೇರೆ ಅಲ್ಲ. ಒಂದು ದೇಶ ಉಳಿಯೋದೇ ಮೌಲ್ಯಗಳಿಂದ. ಆದ್ದರಿಂದ ಮೌಲ್ಯಗಳಿಗೆ ವಿರುದ್ಧವಾಗಿ ಹೋದವನು ದೇಶಕ್ಕೆ ವಿರುದ್ಧವಾದ ಹೋದವನಂತೆಯೇ. ಆದ್ದರಿಂದಲೇ ಕೃಷ್ಣ ಹೇಳಿದ್ದು, ಇವರೆಲ್ಲರೂ ಮೌಲ್ಯಗಳಿಗೆ ವಿರುದ್ಧವಾಗಿ ನಿಂತವರು. ನಾವೆಲ್ಲ ಇತಿಹಾಸವನ್ನು ನೋಡಬೇಕು. ಒಂದು ದೇಶ ಉಳಿಯಬೇಕಾದ್ರೇನೆ ಕೆಲವು ಮೌಲ್ಯಗಳು ಬೇಕಾಗುತ್ತೆ. ಆ ಮೌಲ್ಯಗಳ ಪರಾಕಾಷ್ಠೆ ಯಾವುದು? ಆ ಮೌಲ್ಯಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತಂದ್ರೆ ಸಾಮೂಹಿಕ ಹಿತ ವೈಯಕ್ತಿಕ ಹಿತಕ್ಕಿಂತ ಮುಖ್ಯ, ಸಮಾಜ ವೈಯಕ್ತಿಕ ನೆಲೆಗಿಂತಲೂ ಹೆಚ್ಚು ಮುಖ್ಯ. ಹೀಗೂ ಹೇಳ್ಬೋದು, ದೇಶ ವೈಯಕ್ತಿಕ ನೆಲೆಗಿಂತ ಹೆಚ್ಚು ಮುಖ್ಯ, ಅಥವಾ ದೇಶಕ್ಕಿಂತಲೂ ಮುಖ್ಯವಾದ್ದು ಯಾವುದೂ ಇಲ್ಲ. ಆದ್ದರಿಂದ ಆ ಕಡೆ ಮೌಲ್ಯಗಳಿಗಾಗಲಿ ಈ ಕಡೆ ದೇಶಕ್ಕಾಗಲಿ ವಿರುದ್ಧವಾದವನನ್ನ ಮೊದಲು ಅವನಿಗೆ ಬುದ್ಧಿವಾದ ಹೇಳಬೇಕು. ಅವನು ಕೇಳಲಿಲ್ಲ ಅಂತಂದ್ರೆ ಕೊನೆಗೆ ಅವನನ್ನು ಇಲ್ಲಿಂದ ನಿರ್ಮೂಲನೆ ಮಾಡಬೇಕು. ಇವೆರಡೇ ಮಾರ್ಗಗಳು ಇವತ್ತಿನ ಸಂದರ್ಭದಲ್ಲಿ. ಇವತ್ತ್ಯಾಕೆ, ಕಳೆದ ಸುಮಾರು 1000 ವರ್ಷಗಳಿಂದ ಅಥವಾ 300 ವರ್ಷಗಳಿಂದ ನಾವು ನೋಡ್ತಾ ಬಂದ್ರೆ ಈ ದೇಶಕ್ಕೆ ಇನ್ನಿಲ್ಲದ ತೊಂದರೆಗಳು. ಇದಕ್ಕೆ ಕಾರಣ ಇಷ್ಟೇ, ಜಯಚಂದ್ರ ಅನ್ನೋ ರಾಜ ಬಂದ, ಅವರ ದೇಶಕ್ಕಿಂತ ನಾನೇ ಮುಖ್ಯ ಅಂದ, ದೇಶ ಹಾಳಾಯಿತು. ಅಲೆಕ್ಸಾಂಡರ್ ಇಲ್ಲಿಗೆ ಬಂದಾಗ ಅಲೆಕ್ಸಾಂಡರ್ನ ಸೈನ್ಯ ಕಕ್ಕಾಬಿಕ್ಕಿ ಆಯಿತು. 2 ಲಕ್ಷ ಸೈನಿಕರಿದ್ದರು ಅಲೆಕ್ಸಾಂಡರ್ನಲ್ಲಿ, ಕೇವಲ 20,000 ಜನ ಸೈನಿಕರಿದ್ರು ಕೋರಸ್ ಹತ್ತಿರ. ಆ 20,000 ಸೈನಿಕರನ್ನು ಸೋಲಿಸಬೇಕಾದ್ರೆ ಅಲೆಕ್ಸಾಂಡರ್ನ 2,000 ಜನ ಹಣ್ಣಗಾಯಿ ನೀರ್ಗಾಯಿ ಆದರು. ಇಷ್ಟೆಲ್ಲ ಕ್ಷಾತ್ರ ಇತ್ತು, ಇಷ್ಟೆಲ್ಲ ಪೌರುಷ ಇತ್ತು, ಇಷ್ಟೆಲ್ಲ ನಮ್ಮಲ್ಲಿ ಧೈರ್ಯ, ತಾಕತ್ತು ಇತ್ತು, ಶಕ್ತಿ ಇತ್ತು. ಕಾರಣ ಅವಾಗೆಲ್ಲ ಅವರು ರಾಷ್ಟ್ರಹಿತವನ್ನು ವೈಯಕ್ತಿಕ ಹಿತಕ್ಕಿಂತ ಹೆಚ್ಚಿನ ಪ್ರಮಾಣದ ಅಥವಾ ವೈಯಕ್ತಿಕ ಹಿತಕ್ಕಿಂತ ಎತ್ತರದಲ್ಲಿ, ವೈಯಕ್ತಿಕ ಹಿತಕ್ಕಿಂತ ಮುಖ್ಯವಾಗಿ ಪರಿಗಣಿಸಿದ್ರು. ರಾಷ್ಟ್ರದ ಹಿತ ವೈಯಕ್ತಿಕ ಹಿತಕ್ಕಿಂತ ಮುಖ್ಯ. ಆದರೆ ನಾವು ಹಾಗೆ ಇತಿಹಾಸದಲ್ಲಿ ಕೆಳಕ್ಕೆ ಬರ್ತಾ 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 ಇನ್ನೊಂದು ಕಾಲಘಟ್ಟಕ್ಕೆ ಬರ್ತೇವೆ. ಪೃಥ್ವಿರಾಜ್ ಚೌಹಾಣ್ ಅಂತ ಬರ್ತಾನೆ. ಅವನ ಹೆಣ್ಣು ಕೊಟ್ಟ ಮಾವ ಪೃಥ್ವಿರಾಜನ ಮೇಲಿನ ಒಂದು ದ್ವೇಷದಿಂದಾಗಿ
ಇದ್ಯಾವುದೋ ಒಂದು ಸಿಟ್ಟಿನಿಂದಾಗಿ, ಕೋಪದಿಂದಾಗಿ, ಹೊರಗಡೆಯಿಂದ ಬಂದ ಶತ್ರುಗಳಿಗೆ ಸಹಾಯ ಮಾಡಿ ಅಲ್ಲಿಂದ ಪ್ರಾರಂಭವಾಯಿತು ನೋಡಿ ಈ ದೇಶದ ದುರವಸ್ಥೆ. ಇವತ್ತಿನವರೆಗೂ ನಾವು ಅದರಿಂದ ಪಾರಾಗೋದಕ್ಕೆ ಆಗಿಲ್ಲ. ಇದರಿಂದ ನಾವು ತಿಳಿಬೇಕಾದಷ್ಟು ನೇಷನ್ ಫಸ್ಟ್, ನೇಷನ್ ಫಸ್ಟ್. ಸ್ವಾಮಿ ವಿವೇಕಾನಂದರು ಇದನ್ನ 1000 ಸಲ ಹೇಳಿದ್ದಾರೆ. ಎಷ್ಟು ರೀತಿಯಲ್ಲಿ ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ದಾರೆ. ಅಮೆರಿಕದ ಸುಪ್ರಸಿದ್ಧ ಒಂದು ಮನೆತನದ ಒಬ್ಬಳು ಯುವತಿ ಸ್ವಾಮಿ ವಿವೇಕಾನಂದ ಶಿಷ್ಯ ಆಗ್ತಾಳೆ. ಆಕೆ ಹೆಸರು ಜೋಸೆಫಿನ್ ಮೆಕ್ಲಾಡ್. ಸ್ವಾಮೀಜಿ ಈ ದೇಶದ ಬಗ್ಗೆ, ಇಂಡಿಯಾ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ತುಡಿತವನ್ನು ನೋಡಿ ಅವಳಿಗೆ ಸಾಕಷ್ಟು ಅವಳ ಮನಸ್ಸು ಕರಗಿ, ಹೃದಯ ಕರಗಿ ಹೋಗಿ ಒಂದಿನ ಕೇಳ್ತಾರೆ, ಹೌ ಬೆಸ್ಟ್ ಐ ಕ್ಯಾನ್ ಸರ್ವ್ ಯು ಸ್ವಾಮೀಜಿ. ನಿಮ್ಮನ್ನು ಶ್ರೇಷ್ಠ ರೀತಿಯಲ್ಲಿ ಸೇವೆ ಮಾಡ್ಬೇಕು ನಿಮ್ಗೆ ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ವಿವೇಕಾನಂದರ ಬಾಯಿನಲ್ಲಿ ಒಂದು ಕ್ಷಣವೂ ಕೂಡ ತಡವರಿಸದೆ ಬಂದ ಮಾತು ಏನಂದ್ರೆ, ಲವ್ ಇಂಡಿಯಾ. ನನಗೆ ನೀನು ಸೇವೆ ಮಾಡ್ಬೇಕಂತಿದೀಯಾ, ನನ್ನ ಮನಸ್ಸಿಗೆ ಖುಷಿ ಮಾಡ್ಬೇಕಂತಿದೀಯಾ, ಹಾಗಾದ್ರೆ ಲವ್ ಇಂಡಿಯಾ, ಇಂಡಿಯಾ ದೇಶವನ್ನು ಪ್ರೀತಿಸು. ಮುಂದೆ ಅವಳು ಬದುಕಿರುವವರೆಗೆ ಇಂಡಿಯಾ ದೇಶಕ್ಕೆ ನೀರಾವರಿ, ಇಂಡಿಯಾ ದೇಶದಲ್ಲಿ ಎಷ್ಟೋ ರೀತಿಯಲ್ಲಿ ದೇಶದ ಉದ್ಧಾರಕ್ಕಾಗಿ ಅವಳು ಮತ್ತು ಸೋದರಿ ನಿವೇದಿತಾ ಇಬ್ಬರು ಸೇರಿ ಲಾರ್ಡ್ ಕರ್ಜನ್ ಹತ್ರ ಹೋಗಿ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನ್ ನೋಡ್ತೀರಿ ನೀವು, ಟಾಟಾ ಇನ್ಸ್ಟಿಟ್ಯೂಟ್, ಅದು ಕರ್ಜನ್ನಿಗೆ ಒಂದು ಸ್ವಲ್ಪವೂ ಇಷ್ಟ ಇರಲಿಲ್ಲ ಅಂದ್ರೂ ಕೂಡ ಇವರೆಲ್ಲ ಕಷ್ಟಪಟ್ಟು ಮಾಡಿದಕ್ಕೆ ಇವತ್ತು ವರ್ಲ್ಡ್ ಕ್ಲಾಸ್ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನೀವೇನು ನೋಡ್ತೀರಿ, ಅದಕ್ಕೆ ಕಾರಣರಾದವರು ಇವರಿಬ್ಬರು. ಹಾಗೆಯೇ ಇವತ್ತು ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ, ವಿಶೇಷವಾಗಿ ಇಂಡಿಯಾ ದೇಶದ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕಾರಣವಾದವರು ಇವರಿಬ್ಬರು. ಹೀಗೆ ಸ್ವಾಮಿ ವಿವೇಕಾನಂದರು ಹಲವಾರು ಜನ ಶಿಷ್ಯರು. ತಾತ್ಪರ್ಯ ಇಷ್ಟೇ ಪ್ರಿಯ ಯುವ ಬಂಧುಗಳೇ, ತಾತ್ಪರ್ಯ ಇಷ್ಟೇ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ರಾಷ್ಟ್ರ ಪ್ರೇಮ. ರಾಷ್ಟ್ರ ಸುಟ್ಟು ಬೂದಿಯಾಗಿದ್ದಂಥ ಜಪಾನ್, ಅಣುಬಾಂಬ್ ಬಿದ್ದು ಸುಟ್ಟು ಬೂದಿಯಾಗಿದ್ದಂಥ ಜಪಾನ್ ಮತ್ತೊಮ್ಮೆ 25ನೇ ವರ್ಷದಲ್ಲಿ ಸೂಪರ್ ಪವರ್ ಆಗೋದಕ್ಕೆ ಕಾರಣವಾಗಿದ್ದು ಕೇವಲ ಒಂದೇ ಒಂದು ರಾಷ್ಟ್ರ ಪ್ರೇಮ. ಒಂದು ಪುಸ್ತಕದಲ್ಲಿ ಓದಿದೆ ನಾನು ಹುಡುಗ ಆಗಿದ್ದಾಗ, ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಜಪಾನಿನ ದೇಶ ಪ್ರೇಮ ಹೇಗಿತ್ತು ಅಂತ ಸುಮಾರು 2-3 ವರ್ಷಗಳ ಕಾಲ ಕೆಲವು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಏಕೆಂದ್ರೆ ಆ ವೇಳೆಗೆ ಅದು ಸೂಪರ್ ಪವರ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದು, ಪ್ರಪಂಚ ಒಪ್ಕೊಂಡಿದ್ದು. ಸುಟ್ಟು ಬೂದಿಯಾಗಿದ್ದಂತಹ ದೇಶ 25 ವರ್ಷದಲ್ಲಿ ಸೂಪರ್ ಪವರ್ ಹೇಗಾಯಿತು. 50 ವರ್ಷಗಳವರೆಗೆ ಒಂದು ಹುಲ್ಲು ಕಡ್ಡಿ ಕಲಿಯೋದಿಲ್ಲ ಅಂತಿದ್ದಂತ ಆ ಜಾಗದಲ್ಲಿ ಇಷ್ಟು ಅದ್ಭುತವಾದೆಲ್ಲ ಹೇಗೆ ಪರಿವರ್ತನೆ ಆಯಿತು. ಆವಾಗೆಲ್ಲ ಕೆಲವಾರು ಘಟನೆಗಳು ಬರ್ತಾ ಇತ್ತು. ಆಗ ತಾನೇ ಮದುವೆಯಾಗಿರ್ತಕ್ಕಂಥ ಹುಡುಗಿ ಈಗ ತಾನೇ ಮದುವೆಯಾಗಿದೆ ಅಂತ ಹೇಳಿ ಗಂಡ ಏನಾದ್ರೂ ಅರ್ಧ ಗಂಟೆ ಬೇಗ ಮನೆಗೆ ಬಂದ್ರೆ ಅವನ ಹೆಂಡತಿಯಾದವಳು ಕಿವಿ ಹಿಂಡಿ ಮತ್ತೆ ವಾಪಸ್ ಫ್ಯಾಕ್ಟ್ರಿ ಕಳಿಸಿ ಬೇಗ ಬಂದಿದ್ದಕ್ಕೆ ಪನಿಷ್ಮೆಂಟ್ ಅಂತ 4 ತಾಸು ಜಾಸ್ತಿ ಕೆಲಸ ಮಾಡೋದಕ್ಕೆ ಹೇಳ್ತಿದ್ದಾನೆ. ಹೇಳ್ತಾ ಇದ್ದವ್ರು ಯಾರು? ಅವನ ಹೆಂಡತಿ. ಮದುವೆಯಾಗಿ 1 ವಾರ ಆಗಿಲ್ಲ, ಹೊಸದಾಗಿ ಮದುವೆ ಆಗಿದ್ದೀನಿ, ಸ್ವಲ್ಪ ಬೇಗ ಹೋಗ್ಬೇಕು, ಪರ್ಮಿಷನ್ ಕೊಟ್ಟರು ಮೇಲಿನ ಆಫೀಸರ್. ಆದ್ರೆ ಅವನ ಹೆಂಡತಿ ಪರ್ಮಿಷನ್ ಕೊಡಲಿಲ್ಲ, ಮತ್ತೆ ವಾಪಸ್ ಕಳಿಸ್ತೀನಿ. ಅಷ್ಟೇ ಅಲ್ಲ, ಜಪಾನಿನ ಹುಡುಗಿಯರು, ಬಹಳಷ್ಟು ಜನ ಹುಡುಗಿಯರಿದ್ದೀರಿ, ಜಪಾನಿನ ಹುಡುಗಿಯರು ಅವರ ಗಂಡ ಏನೇ ಪರ್ಚೇಸ್ ಮಾಡಿದ್ರು ಕೂಡ ಮೊದಲು ನೋಡ್ತಿದ್ರಂತೆ, ಅದು ಮೇಡ್ ಇನ್ ಜಪಾನ, ಮೇಡ್ ಇನ್ ಸಮ್ ಅದರ್ ಕಂಟ್ರಿನ. ಎಷ್ಟೋ ಸಲ ಯುವಕರು ಶೇವ್ ಮಾಡಿಕೊಳ್ಳುವಾಗ ಆ ರೇಸರ್ ಸರಿ ಇಲ್ಲದೆ, ಬ್ಲೇಡ್ ಸರಿ ಇಲ್ಲದೆ ಕೆನ್ನೆಯ ಮೇಲಿನ ಚರ್ಮ ಹರಿದು ರಕ್ತ ಬಂದ್ರು ಕೂಡ ಜಪಾನಿನ ಗೂಡ್ಸ್ ಬಿಟ್ಟು ಬೇರೆ ಗೂಡ್ಸ್ ಅವ್ರು ತಗೊಳ್ಳಿಲ್ಲ. ಜಪಾನ್ದೇ ತಗೊಳ್ಬೇಕು. ಯಾಕೆ? ಸ್ವದೇಶಿ ಆ ನಿಯಮ, ಆ ನೀತಿ, ದೇಶಪ್ರೇಮಿ. ಹೀಗೆ ಮಾಡಿ 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 ಇವತ್ತು ಜಪಾನ್ ಯಾವ ಮಟ್ಟದಲ್ಲಿದೆ. ಅಮೆರಿಕದ ಮೋಟಾರ್ ಇಂಡಸ್ಟ್ರಿ ಯಾವತ್ತು ತಳ ಕಚ್ಚಿದೆ, ಕೆಳಗೆ ಬಿದ್ದಿದೆ. ಹಲವಾರು ವಿಶೇಷ ಸಂದರ್ಭಗಳಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ನಾವು ನೋಡಿದ್ರೆ ಜಪಾನ್ ಇವತ್ತು ಪ್ರಪಂಚಕ್ಕೆ ನಂಬರ್ 1. ಆದರೆ ಅದ್ರ ಇರೋದೆಷ್ಟು, ನಾವಿರೋದೆಷ್ಟು, ಅದರಲ್ಲಿ ಭೂಕಂಪಕ್ಕೆ ಅವರು ಖರ್ಚು ಮಾಡೋದೆಷ್ಟು, ಅದೆಲ್ಲ ನಮ್ಮ ಖರ್ಚುಗಳು ನಮಗಿಲ್ವೇ ಇಲ್ಲ. ಆದರೂ ಕೂಡ ಏನೋ ಪುಣ್ಯಕ್ಕೆ ಈ ಕಳೆದ 7-8 ವರ್ಷ 10 ವರ್ಷಗಳಿಂದ ಈ ದೇಶದಲ್ಲಿ ಈ ಚಿಂತನೆಗಳೆಲ್ಲ ಸಾಕಷ್ಟು ರಕ್ತಗತವಾಗ್ತಾ ಇದೆ. ಅದಕ್ಕಿಂತ ಮುಂಚೆ ನಮ್ಮದೇ ಲೋಕಗಳಲ್ಲಿ ನಾವು ಬದುಕ್ತಾ ಇದ್ವಿ. ಒಂದೇ ಒಂದು ವಿಷಯ ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಜಾತಿ ಬೇಕು, ನಮಗೆ ಕುಲ ಬೇಕು, ನಮಗೆ ನಮ್ಮ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳು ಬೇಕು, ನಮ್ಮ ಆದ್ಯತೆಗಳೇ ನಮ್ಗೆ ಬೇಕು, ನಮ್ಮ ಆಸೆಗಳು ನಮ್ಮಲ್ಲಿರಬೇಕು. ಎಲ್ಲವೂ ಇರಲಿ, ಆದರೆ ಇದು ಯಾವುದನ್ನು ಈಡೇರಿಸಿಕೊಳ್ಳುವಾಗ ನಾವು ಅನುಸರಿಸಬೇಕಾದ ಮೊದಲನೇ ನಿಯಮ ನೇಷನ್ ಫಸ್ಟ್. ರಾಷ್ಟ್ರ ಮೊದಲು, ಇಂಡಿಯಾ ಮೊದಲು, ಆಮೇಲೆ ಬೇರೆ ಎಲ್ಲವೂ ಕೂಡ. ಇಂಡಿಯಾ ಮೊದಲು. ಈ ರೀತಿ ಪ್ರೀತಿಯ ಯುವಕ ಯುವತಿಯರೇ, ಸೋದರ ಸೋದರಿಯರೇ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ರಾಷ್ಟ್ರ ಪ್ರೇಮವನ್ನು ಇಟ್ಕೊಂಡಿದ್ದೆ. ಆದರೆ ಯಾವ ಶತ್ರು ರಾಷ್ಟ್ರವು ನಮ್ಮ ಮುಂದೆ ಯಾವ ಲೆಕ್ಕಕ್ಕೂ ಬರುವುದಿಲ್ಲ. ಇವತ್ತು ಜಗತ್ತಿನ ಅತ್ಯಂತ ಸಮರ್ಥವಾದ ಮಿಲಿಟರಿ ಇರುವುದು ಇಂಡಿಯಾದಲ್ಲಿ.
ಅಮೆರಿಕನ್ ಮಿಲಿಟರಿ ಹೇಳಬೇಡಿ, ರಷ್ಯನ್ ಮಿಲಿಟರಿ ಹೇಳಬೇಡಿ. ಮೊನ್ನೆ ಆದ ಯುದ್ಧದಿಂದ ಆಗಿರ್ತಕ್ಕಂಥ ದೊಡ್ಡ ಬದಲಾವಣೆ ಚೈನಾ ಯೋಚನೆ ಮಾಡ್ತಾ ಇದೆ. ಸ್ವಲ್ಪ ಯೋಚನೆ ಮಾಡೋದ್ರಲ್ಲಿ ಇಂಡಿಯಾ ತಂಟೆಗೆ ಹೋಗ್ಬೇಕು ಅಂತ ಎಲ್ಲ ಅಂತಾರಾಷ್ಟ್ರೀಯ ಖ್ಯಾತ ವೆಚ್ಚ ಮಿಲಿಟರಿ ಅನಲಿಸ್ಟ್ಗಳು ಅದು ಸಂಶೋಧನೆ ಮಾಡು ಎಲ್ಲ ಹೇಳ್ತಾ ಇದ್ದಾರೆ. ಎರಡನೇ ದ್ವಿತೀಯ ಮಹಾಯುದ್ಧ, ಎರಡನೇ ಮಹಾಯುದ್ಧದ ನಂತರ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಹಲವಾರು ಯುದ್ಧಗಳಲ್ಲಿ ಇಡೀ ಜಗತ್ತಿಗೆ ಯುದ್ಧ ಅಂದ್ರೆ ಹೀಗಿರ್ಬೇಕು, ಸೈನ್ಯ ಅಂದ್ರೆ ಹೀಗಿರ್ಬೇಕು, ಕೋಆರ್ಡಿನೇಷನ್ ಅಂದ್ರೆ ಹೀಗಿರ್ಬೇಕು, ಪವರ್ ಅಂದ್ರೆ ಮಿಲಿಟರಿ ಪವರ್ ಅಂದ್ರೆ ಹೀಗಿರ್ಬೇಕು ಅಂತ ಜಗತ್ತಿಗೆ ಪಾಠ ಕಲಿಸಿದ ಯುದ್ಧ ಮೊನ್ನೆ ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧ. ಸೈಂಟಿಸ್ಟ್ಗಳು ಮೊದಲಿಂದಲೂ ಇದ್ದಾರೆ, ಮಿಲಿಟರಿ ಪವರ್ ಮೊದಲಿಂದಲೂ ಇದೆ, ನೇವಲ್ ಫೋರ್ಸ್, ಏರ್ ಫೋರ್ಸ್ ಎಲ್ಲ ಇದೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಇವೆಲ್ಲ ಎಷ್ಟು ಕೋಆರ್ಡಿನೇಟ್ ಆಗಿ, ಎಷ್ಟು ಒಂದಕ್ಕೊಂದು ಹೊಂದಿಕೊಂಡು, ಎಷ್ಟು ಅದ್ಭುತವಾದ ರೀತಿಯಲ್ಲಿ 24 ಗಂಟೆ ಕೆಲಸ ಮಾಡುವ ರೀತಿಯಲ್ಲಿ ಒಂದು ಪ್ರೇರಣೆ ಒಳಗಡೆಯಿಂದ ಪ್ರೇರಣೆ ಬಂತಲ್ಲ, ಅದಕ್ಕೆಲ್ಲ ಕಾರಣವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಯುವಕ ಯುವತಿಯರಲ್ಲಿ ಹರಿತಾ ಇರತಕ್ಕಂಥ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ. ಇಂಡಿಯಾದಲ್ಲಿ ಅದಿನ್ನೂ ಬರಬೇಕು. ಅಮೆರಿಕದಲ್ಲಿ 60 ಲಕ್ಷ ಜನ ಭಾರತೀಯರಿದ್ದಾರೆ. ನಾನು ಸುಮಾರು 10-12 ಸಲ ಅಮೆರಿಕಕ್ಕೆ ಹೋಗಿ ಬಂದವರು. ಅಲ್ಲಿ ಹೋದಾಗ ಭಾರತೀಯರ ಮನೆಯಲ್ಲೇ ಉಳ್ಕೊಳ್ತೇನೆ. ಮುಂಬೈನ ತಾಜ್ ಹೋಟೆಲ್ ಮೇಲೆ 2008ರಲ್ಲಿ ಘರ್ಷಣೆ ಆದಾಗ 26/11 ಆ ಸಂದರ್ಭದಲ್ಲಿ ನಡೆದಂತ ಆ ಟೈಮ್ನಲ್ಲಿ ಅಮೆರಿಕದಲ್ಲಿದ್ದೆ. ಒಬ್ಬೊಬ್ಬ ಭಾರತೀಯನು ಊಟ ತಿಂಡಿ ಬಿಟ್ಟು ಟಿವಿ ಮುಂದ್ಗಡೆ ಕೂತ್ಕೊಂಡು ಕಣ್ಣೀರು ಹಾಕೊಂಡು ಎಷ್ಟು ವೇದನೆಯನ್ನು ಅನುಭವಿಸ್ತಾ ಇದ್ದ ಅನ್ನುವಂಥದ್ದು ಚೆನ್ನಾಗಿ ನಾನು ನೋಡಿದ್ದೇನೆ. ಅದು ನ್ಯೂಯಾರ್ಕ್ ಅಲ್ಲಿ ಮಾತ್ರ ಅಲ್ಲ, ಕ್ಯಾಲಿಫೋರ್ನಿಯಾದಲ್ಲಿ ಮಾತ್ರ ಅಲ್ಲ, ಅಟ್ಲಾಂಟಾದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಇರತಕ್ಕಂಥ ಭಾರತೀಯರು ದೇಶ ಪ್ರೇಮದಿಂದ ಕುದೀತಾ ಇದ್ದಾರೆ. ಭಾರತದಲ್ಲಿ ನಡೆಯುವ ಒಂದು ದೊಡ್ಡ ಪಟಾಕಿ ಸದ್ದು ಕೂಡ ಅವರನ್ನು ಯೋಚನೆಗೀಡು ಮಾಡುತ್ತೆ. ಯಾಕೆ ಅಂತಂದ್ರೆ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಜಕ್ಕೂ ನಮ್ಮ ದೇಶದ ಮೌಲ್ಯ ಏನು, ನಮ್ಮ ದೇಶದ ಸಂಸ್ಕೃತಿ ಏನು, ನಮ್ಮ ದೇಶದ ಘನತೆ ಏನು, ನಮ್ಮ ದೇಶದ ಗೈರತೆ ಏನು. ಅದು ಅರ್ಥ ಮಾಡ್ಕೊಳ್ಬೇಕಾ, ಬೇರೆ ದೇಶಕ್ಕೆ ಹೋಗ್ಬೇಕು. ಇಲ್ಲಿ ಇದ್ದಂತ ಯುವಕ ಯುವತಿಯರು ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ ಇವುಗಳನ್ನೆಲ್ಲ ಛೇಡಿಸ್ತಾ ಇದ್ದವರು ಅಲ್ಲಿ ಹೋದ್ಮೇಲೆ ತಮ್ಮ ಮಕ್ಕಳಿಗೆ ತಾವು ಯಾವ್ದನ್ನು ಕಳ್ಕೊಂಡ್ರು ಅದನ್ನ 10 ಪಟ್ಟು ಆಸಕ್ತಿಯಿಂದ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಿದೆ. ಎಷ್ಟೋ ಜನರ ಬಾಯಿನಲ್ಲಿ ನಾನು ನೋಡಿದ್ದೇನೆ, ಸ್ವಾಮೀಜಿ ನಮಗೆ ಸಿಕ್ಕಿದ ಚೈಲ್ಡ್ಹುಡ್ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದೇ ಯೋಚನೆ ಬಿಟ್ರೆ ಅಮೆರಿಕದಲ್ಲಿ ನಮ್ಗೆ ಯಾವ ಯೋಚನೆಯೂ ಇಲ್ಲ. ನಾವು ಶ್ರೇಷ್ಠವಾದ ಸಂಸ್ಕೃತಿಯಲ್ಲಿ ಬೆಳೆದಿದ್ದೀವಿ, ಆದ್ರೆ ನಮ್ಮ ಮಕ್ಕಳಿಗೆ ಅಂತ ಅಮೆರಿಕದಲ್ಲಿ ನಮ್ಮ ಮಕ್ಕಳಿಗೆ ಅಂತ ಸಂಸ್ಕೃತಿ ಇಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ. ಅದು ಬಿಟ್ಟರೆ ನಮ್ಗೆ ಇಲ್ಲಿ ಏನು ಯೋಚನೆ ಇಲ್ಲ. ಇಲ್ಲೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಸಂಸ್ಕೃತಿಯ ಮಹತ್ವ ಎಷ್ಟು. ಮುಸಲ್ಮಾನ್ ರಾಷ್ಟ್ರಕ್ಕೆ ಭಾರತ ದೇಶದ ಯೋಗಿಗಳೊಬ್ರು ಹೋಗಿದ್ದು, ಇರಾಕ್ ದೇಶಕ್ಕೆ ಹೋಗಿದ್ದು. ಆಗ ಅಮೆರಿಕ ಇರಾಕ್ ಅನ್ನ ಬೂದಿ ಮಾಡಿಬಿಟ್ಟಿತ್ತು. ಆವಾಗ ಭಾರತೀಯ ಯೋಗಿಗಳು ಆ ಇರಾಕ್ನವನ್ನೆಲ್ಲ ಒಂದ್ ಕಡೆ ಸಭೆ ಸೇರಿಸಿ ಕೇಳಿದ್ರು, ಏನಾದ್ರೂ 3 ರೀತಿಯ ಹೆಲ್ಪ್ಗಳು ಬೇಕಾ? ನಾನು ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತನಾಡಿ ಆ 3 ಹೆಲ್ಪ್ಗಳು ಹಾಗೆ ನೀವು ಮಾಡ್ತೇನೆ, ಯಾವ್ದಾದ್ರು 3 ರೀತಿಯ ಹೆಲ್ಪ್ಗಳು ಬೇಕಾ ನಿಮಗೆ ಇರಾಕ್ಗೆ? ಅವಾಗ ಇರಾಕಿಯರು ಬೇಕು ಅಂತಂತಾರೆ. ಏನ್ ಬೇಕು ಕೇಳಿ. ಅವಾಗ ಎಲ್ಲ ಇರಾಕಿ ಜನ ಹೇಳ್ತಾರೆ, ದಯವಿಟ್ಟು ನಮ್ಮ ದೇಶಕ್ಕೆ ನಿಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೇಳಿಕೊಡಿ. ಅದು ಮೊದಲನೇದು ಕೇಳಿದ್ದವರು, ದಯವಿಟ್ಟು ನಮ್ಮ ದೇಶಕ್ಕೆ ನಿಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೇಳಿಕೊಡಿ. ಎರಡನೇದವ್ರು ಕೇಳಿದ್ದು, ನಿಮ್ಮ ಕಂಪ್ಯೂಟರ್ ನಾಲೆಡ್ಜ್ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ, ನಮಗೂ ಒಂದಷ್ಟು ನಿಮ್ಮ ಕಂಪ್ಯೂಟರ್ ನಾಲೆಡ್ಜ್ ಕೊಡಿ. ಮೂರನೇದವ್ರು ಕೇಳಿದ್ದು, ನಿಮ್ಮ ಟಾಟಾ ಅಂತ ಒಬ್ಬ ದೊಡ್ಡ ಗ್ರೇಟ್ ಮ್ಯಾನ್ ಇದಾರಲ್ಲ, ಅವರು ನಮ್ಮಲ್ಲಿ ಬಂದು ಇಂಡಸ್ಟ್ರೀಸ್ ತೆರೆಯುವಂತೆ ಮಾಡಿ. ನೋಡಿ, ಇವತ್ತಿಗೂ ಟಾಟಾ ಮೋಸ್ಟ್ ರೆಸ್ಪೆಕ್ಟೆಡ್ ಇಂಡಸ್ಟ್ರಿ, ಬಹಳ ದೊಡ್ಡ ಇಂಡಸ್ಟ್ರಿ ಇಲ್ಲೇ ಇರಬಹುದು, ಆದರೆ ಘನತೆ, ಗೌರವ, ಮೌಲ್ಯ ನುಡಿದಂತೆ ನಡೆಯುವುದು, ಮೋಸ್ಟ್ ರಿಲಯಬಲ್, ನೆಚ್ಚಿಕೊಳ್ಳಬಹುದು, ನಂಬಿಕೊಳ್ಳಬಹುದು, ಕ್ವಾಲಿಟಿನಲ್ಲಿ ಮೋಸ ಇಲ್ಲ. ಕ್ವಾಲಿಟಿ ಬೇಕಾ? ಅದು ಇಂಡಿಯನ್ ಇಂಡಸ್ಟ್ರಿ. ಕಲ್ಚರ್ ನಲ್ಲಿ ಕ್ವಾಲಿಟಿ ಬೇಕಾ? ಅದು ಇಂಡಿಯನ್ ಕಲ್ಚರ್. ಕಂಪ್ಯೂಟರ್ ನಲ್ಲಿ ಕ್ವಾಲಿಟಿ ಬೇಕಾ? ಅದು ಇಂಡಿಯನ್ ಕಲ್ಚರ್. ಅದು ಇಂಡಿಯನ್ ಕಂಪ್ಯೂಟರ್ ನಲ್ಲಿ ಕ್ವಾಲಿಟಿ ಬೇಕಾ? ಇಂಡಿಯನ್ ಕಂಪ್ಯೂಟರ್ ನಾಲೆಡ್ಜ್. ಯಾವುದರಲ್ಲೂ ಮನುಷ್ಯರ ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಕ್ಷೇತ್ರದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ನಮ್ಮ ಪೂರ್ವಜರು ಹೈಯೆಸ್ಟ್ ಕ್ವಾಲಿಟಿ ನಿರ್ಮಾಣ ಮಾಡಿರೋದು ಇಂಡಿಯನ್ ಕಲ್ಚರ್ನಲ್ಲಿ. ನಮ್ಮ ದೇಶದ ಕಲ್ಚರ್ ಹೈಯೆಸ್ಟ್. ಅದನ್ನೆಲ್ಲ ನಾವು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಇತ್ತೀಚೆಗೆ ದೊಡ್ಡದಾದಂಥ ಕೆಲವು ಚಾಲೆಂಜಸ್ ಬರ್ತಾ ಇದೆ. ಈ ಸಂಸ್ಕೃತಿಯನ್ನ ಸಹಿಸದವರು, ಅದರ ಜೊತೆ ಅದನ್ನ ಇಷ್ಟಪಡದವರು, ಇಲ್ಲಿಯ ಆ ಸಂಸ್ಕೃತಿಯ ಪ್ರತೀಕಗಳಾಗಿರ್ತಕ್ಕಂಥ ಹಲವಾರು ಐಕಾನ್ಗಳು ಮತ್ತು ದೇಶವನ್ನು ಕಂಡ್ರೇನೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವ ಹಲವಾರು ರಾಷ್ಟ್ರ, ಪಕ್ಕದ ರಾಷ್ಟ್ರ ಮಾತ್ರ ಅಲ್ಲ, ಕೇವಲ ಚೈನಾ ಅಲ್ಲ,
ಕೇವಲ ಪಾಕಿಸ್ತಾನ ಅಲ್ಲ, ಹಲವಾರು ರಾಷ್ಟ್ರಗಳು ಮೇಲ್ಗಡೆ ಮಾತ್ರ ಡ್ರಾಮಾ ಮಾಡಿಕೊಂಡು ಒಳಗಡೆ ಒಂದು ಕಡೆ ಇಂಡಿಯಾನ ಮೆಚ್ಕೊಳ್ತಾರೆ, ಇನ್ನೊಂದು ಕಡೆ ಇಂಡಿಯಾನ ಮೇಲ್ ಬರ್ತಾ ಇದ್ದಾರೆ ಅಂತ ಬಟ್ಟೆ ಕಿಚ್ಚುಪಟ್ಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ನೇನನ್ನೂ ಸಾಧಿಸಬೇಕಾಗಿಲ್ಲ. ಪ್ರತಿಯೊಂದರಲ್ಲೂ ನಾವೇ ಜಗತ್ತಿನಲ್ಲಿ ಮುಂದೆ ಇದ್ದೇವೆ. ಅಮೆರಿಕದ ಯಾವುದೇ ಶಾಲೆಗೆ ಹೋಗಿ ನೋಡಿದ್ರೆ, ನಾನು ಇದನ್ನು ಸುಮ್ಮನೆ ನಿಂತ್ಕೊಂಡು ಹೇಳ್ತಾ ಇಲ್ಲ, ಪೇಪರ್ನಲ್ಲಿ ಹಾಕಿಬೇಕಾದ್ರೆ ಹೋಗಿ ವೆರಿಫೈ ಮಾಡಿ. ಈ ಮೂಲೆಯಿಂದ ಆ ಮೂಲೆ, ಆ ಮೂಲೆಯಿಂದ ಈ ಮೂಲೆ ಓಡಾಡಿ ಅಮೆರಿಕದಲ್ಲಿ ಯಾವುದೇ ಶಾಲೆಗೆ ಹೋಗಿ ನೋಡಿ, ಅದೊಂದು 10 ಜನ ಟಾಪರ್ಸ್ ಅಲ್ಲಿ 7 ರಿಂದ 8 ಜನ ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್. ಅಥವಾ ಜನ ಹೇಳ್ತು ನಮ್ಮ ಕೇಳಿದ್ರು, ನೀಗ್ರೋ ಲೇಡಿ ನಾನು ಕೇಳಿದ್ಲು, ಏನಿದು ನ್ಯೂಯಾರ್ಕದಲ್ಲಿ ಟೀಚರ್, ನಾನು 20 ವರ್ಷದಿಂದ ನೋಡ್ತೀನಿ, ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ನೋಡುವುದು ನಮ್ಮ ಇಂಡಿಯನ್ ಹುಡುಗರೇ ಟಾಪರ್ಸ್. ನಾನು ಅವ್ರು ಹೇಳಿದೆ, ಮೇಡಮ್ ಅದು ನಮ್ಮ ರಕ್ತದಲ್ಲೇ ಇದೆ, ನಮ್ಮ DNA. ವಿ ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಇನ್ ದಿ ವರ್ಲ್ಡ್. ಇದು ಇಂಡಿಯಾ, ಇದು ಇಂಡಿಯಾ. ಜಗತ್ತಿನ ಚೈನಾ ದೇಶದ ಒಬ್ಬ ದೊಡ್ಡ ಡಿಪ್ಲೊಮ್ಯಾಟ್, ಯುನೈಟೆಡ್ ನೇಷನ್ಸ್ ಅಲ್ಲಿ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಚೈನಾ ಟು UN ಆಗಿದ್ದಂತ ವ್ಯಕ್ತಿ ಹೇಳ್ತಾರೆ, ನಾವೆಲ್ಲ ಕಾಡು ಮನುಷ್ಯರಂತ ಇದ್ವಿ, ಮೈ ಮೇಲೆ ಏನು ಓಡಾಡ್ತಾ ಇದ್ರೆ ಸ್ನಾನ ಮಾಡಬೇಕು ಅನ್ನುವಂತ ಕೂಡ ಗೊತ್ತಿರ್ಲಿಲ್ಲ, ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಏನೋ ಗೊತ್ತಿರ್ಲಿಲ್ಲ. ಆದ್ರೆ ಇಂಡಿಯನ್ಸ್ ನಮ್ಮಲ್ಲಿ ಬಂದರು, 2000 ವರ್ಷಗಳ ಕಾಲ ನಮಗೆ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟರು, ನಮ್ಮನ್ನು 2000 ವರ್ಷಗಳ ಕಾಲ ನಮ್ಮ ಹೃದಯ ಗೆದ್ರು, ನಮ್ಮನ್ನು ಆಳಿದರು, ನಮ್ಮ ಹೃದಯ ಗೆದ್ರು, ನಮ್ಮನ್ನು ಆಳಿದರು. ಅವರದೇ ಮಾತನ್ನು ಹೇಳಬೇಕು ಅಂದ್ರೆ, ಇಂಡಿಯಾ ಕಾಂಕರ್ಡ್ ಅಂಡ್ ರೂಲ್ಡ್ ಚೈನಾ ಫಾರ್ 2000 years without having to send a single soldier across the Himalayas. ಹಿಮಾಲಯಗಳ ಮೂಲಕ ಒಬ್ಬ ಸೈನಿಕನನ್ನು ಕೂಡ ಕಳಿಸದೆ ಇಂಡಿಯಾ ದೇಶ ನಮ್ಮನ್ನು 2000 ವರ್ಷಗಳ ಕಾಲ ಆಳಿದೆ. 2000 ವರ್ಷ ನಮ್ಮನ್ನು ಆಳಿದೆ. ಇದನ್ನು ಹೇಳಿದವರು ಯಾರೋ ಬೀದಿನ ಹೋಗೋದಲ್ಲ, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು ಯುನೈಟೆಡ್ ನೇಷನ್ಸ್ ಫ್ರಮ್ ಚೈನಾ. UN ನಲ್ಲಿ, ವಿಶ್ವಸಂಸ್ಥೆಯಲ್ಲಿ ಚೈನಾದ ಪ್ರತಿನಿಧಿಯಾಗಿದ್ದಂತ ಅವನ ಮಾತಿನಲ್ಲಿ ಬಾಯಿನಲ್ಲಿ ಮಾತು ಬರುತ್ತಾ ಇದ್ರೆ ಈ ದೇಶದ ಹಿಮ್ಮತ್ತು ಏನು ಯೋಚನೆ ಮಾಡಿ. ಇಂಥ ದೇಶಕ್ಕೆ ಸೇರಿದ ನಾವು ಎಷ್ಟು ಹೆಮ್ಮೆ ಪಟ್ಕೊಳ್ಬೇಕು, ಎಷ್ಟು ಜಂಬ ಬರಬೇಕು, ಎದೆ ಉಬ್ಬಿಸ್ಬೇಕು, ತಲೆ ಎತ್ತಬೇಕು. ಅದಕ್ಕೋಸ್ಕರವೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಐ ಆಮ್ ಒನ್ ಆಫ್ ದಿ ಪ್ರೌಡೆಸ್ಟ್ ಮೆನ್. ಈ ಮಾತಿನೊಂದಿಗೆ ನನ್ನ ಉಪನ್ಯಾಸ ಮುಕ್ತಾಯ ಮಾಡ್ತೇನೆ. ಹೇಳ್ತಾರೆ ವಿವೇಕಾನಂದರು, ಐ ಆಮ್ ಒನ್ ಆಫ್ ದಿ ಪ್ರೌಡೆಸ್ಟ್ ಮೆನ್ ಎವರ್ ಬಾರನ್ ಆನ್ ದಿಸ್ ಅರ್ತ್. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅತ್ಯಂತ ಜಂಬದಿಂದ ಬದುಕಿದ ವ್ಯಕ್ತಿಗಳಲ್ಲಿ ನಾನೊಬ್ಬ. ಅಂಡ್ ಐ ಟ್ರೇಸ್ ಮೈ ಪ್ರೈಡ್ ಟು ಮೈ ಆನ್ಸೆಸ್ಟ್ರಿ. ನನ್ನ ಈ ಜಂಬಕ್ಕೆ ಕಾರಣ ಏನು? ನನ್ನ ರಕ್ತ, ನನ್ನ ಹಿರಿಯರು ಬದುಕಿದ ರೀತಿ, ನನ್ನ ದೇಶ ಆವತ್ತಿನಿಂದ ಇವತ್ತಿನವರೆಗೆ ಬದುಕಿಕೊಂಡು ಬಂದಿರುವ ರೀತಿ. ಆದ್ದರಿಂದಲೇ ಸ್ವಾತಂತ್ರ್ಯ ಬಂದ 75 ವರ್ಷಗಳ ಒಳಗಡೆ ಯಾರು ನಮ್ಮನ್ನು 300 ವರ್ಷ ಆಳಿದ್ರು ಅವರನ್ನೇ ಆಳಿದೆವು ನಾವು. 75 ವರ್ಷ ಆಗುವುದರೊಳಗಡೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಆದರು. ಭಾರತೀಯ ಮೂಲದ ಲೇಡಿ ಒಬ್ಬರು ಅಮೆರಿಕ ವೈಸ್ ಪ್ರೆಸಿಡೆಂಟ್ ಆದರು. ಇದು ಪ್ರೆಸಿಡೆಂಟ್ ಆಗೋದು ಒಂದೇ ಬಾಕಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ರಾಷ್ಟ್ರ ಪ್ರೇಮ, ಪ್ರಾಣವನ್ನು ಕೊಟ್ಟೆವು, ಆದ ದೇಶದ ಘನತೆಯ ಜೊತೆ ರಾಜಿ ಮಾಡಿಕೊಳ್ಳಲಾರೆವು. ಅದು ನಮ್ಮ ಸ್ಲೋಗನ್ ಆಗಿರಲಿ. ಆ ಸ್ಲೋಗನ್ ತಕ್ಕಂತೆ ನಾವು ನೀವೆಲ್ಲ ಕೂಡ ಮುಂದಿನ ದಿನಮಾನಗಳಲ್ಲಿ 100ಕ್ಕೆ 100 ನಮ್ಮ ಜೀವನಗಳಲ್ಲಿ ಆ ವಾಕ್ಯವನ್ನ, ಆ ಅರ್ಥವನ್ನ ಪ್ರತಿಫಲಿಸೋಣ ಅಂತ ಹೇಳಿ, ಭಗವಾನ್ ಶ್ರೀ ರಾಮಕೃಷ್ಣರ, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದ, ಸಕಲ ದೇವದೇವತೆಗಳ ಕೃಪಾಶೀರ್ವಾದ ನಮ್ಗೆ ಈ ರಾಷ್ಟ್ರದ ಮೇಲೆ, ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಅವರು ಪ್ರಾರ್ಥಿಸಿಕೊಂಡು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ತಿಳ್ಕೊಂಡಿದ್ದೇವೆ. ಆಮೇಲೆ ಇನ್ನೊಂದು ನಾನು ಹೇಳದಂದ್ರೆ, ನಿಜವಾಗ್ಲೂ ನಮ್ಮ ದೇಶದ ನಾವು ಪ್ರೇಮಿಗಳಾಗ್ಬೇಕ್ರಿ. ನಮ್ಮ ದೇಶವನ್ನು ನಾವು ಪ್ರೀತಿಸುವಂತರು ನಾವು. ಯಾಕಂದ್ರೆ ನಮ್ಮ ದೇಶವು ಅದು ಬಹಳ ಅಮೂಲ್ಯವುಳ್ಳದು ಮತ್ತು ಸಂಪತ್ತಿಯುಳ್ಳದು ಮತ್ತು ಒಂದು ಐಕ್ಯತೆ ಉಳ್ಳ ಒಂದು ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಅಂದ್ರೆ ಅಂತ ತಗೊಳ್ಳಿದ್ದಾರೆ. ಇವತ್ತು ನಮ್ಮ ಒಂದು ಓದುಗರು ಇರ್ತದೆ, ಕಾಳುಗಾರನು ದೇಶವನ್ನು ಕಾಯಬೇಕಂದ್ರೆ ಆ ದೇಶವು ನಷ್ಟವಾಗ್ತದೆ. ಒಂದು ವೇಳೆ ಆ ದೇಶದ ಕಾಳುಗಾರನು ಸರಿಯಾಗಿ ಕಾಳುಗಾರನು ಕಾಯ್ದ್ರೆ ಆ ದೇಶವು ಸುರಕ್ಷಿತವಾಗಿರ್ತದೆ ಎಂಬುದಾಗಿ ನಾವು ವೇದಗಳಲ್ಲಿ ಸಹ ನೋಡ್ತೇವೆ. ಇವತ್ತು ನಮ್ಮ ದೇಶವು ಎಷ್ಟೊಂದು ಸುರಕ್ಷಿತವಾಗಿ ಅಥವಾ ನಾವು ಎಷ್ಟು ಸುಸ್ಥವಾಗಿದೆ ಅಂತಂದ್ರೆ, ಭಾರತದ ಸಮಿತಿಯ ಬಿಜಾಪುರ ಶೃಂಗ ಯಾತ್ರೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ
ಅವಕಾಶ ಮಾಡಿದಂತ ನಮ್ಮ ಭಗವಂತನಾದಂತ ಯೇಸುವಿನ ನಾಮಕ್ಕೆ ನಾನು ಪೂಜೆ ಸಲ್ಲಿಸಿ ಹಾಗೆ ಈ ದಿನ ನಮ್ಮ ಮಧ್ಯದಲ್ಲಿ ಮುಖ್ಯ ಗುರುಗಳು ಹಾಗೆ ಯುವ ಭಾರತದ ಸಮಿತಿಯ ಬಿಜೆಪಿಯ ಸ್ಥಾಪಕರಾದಂತಹ ಮಾನ್ಯ ರಮೇಶ್ ಸರ್ ಅವರು ಅದು ಎಲ್ಲ ಮುಖ್ಯ ತಾಯಂದಿರಿಗೂ ಮತ್ತು ಗುರುಗಳಿಗೂ ಮತ್ತು ಎಲ್ಲ ಯುವಕರಿಗೂ ಮತ್ತು ಎಲ್ಲ ನಾಯಕರಿಗೂ ನಾನು ನನ್ನ ಅಭಿನಂದನೆ ಸಲ್ಲಿಸ್ತಾ 2 ಮಾತುಗಳನ್ನು ಆಡುತ್ತೇನೆ. ಆಗಲೇ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಮತ್ತು ನಮ್ಮ ದೇಶದಲ್ಲಿ ಯಾವಾಗ ಕಡೆಯ ನಮ್ಮ ದೇಶದ ಸಂಸ್ಕೃತಿ ಇದೆ ಎಂಬುದಾಗಿ ವಿಜಯಪುರದ ಗ್ರಾಮದೇವರಾದಂತ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆಯನ್ನು ಗೈದು ನಂತರ ಈ ತಿರಂಗ ರ್ಯಾಲಿಯನ್ನು ದೇವಸ್ಥಾನದಿಂದ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ. ನನ್ನ ಎಲ್ಲ ದೇಶಭಕ್ತ ಬಾಂಧವರಿಗೆ ನಾನು ಮುಂದಾದಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಶ್ರೀ ನಿರ್ಧಾನಂದ ಸ್ವಾಮೀಜಿಯನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿ ಫಾದರ್ ಸುರೇಶ್ ಸರ್ ಅವರು ಬಿಲಿಚತ್ ಅವರು ಕೂಡ ನಾನು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸ್ತೇನೆ. ಅದೇ ರೀತಿ ಯುವ ಭಾರತ ಸಮಿತಿಯ ಸಂಸ್ಥಾಪಕರು ಯುವ ಉತ್ಸಾಹಿ ಆದಂತಹ ಉಮೇಶ್ ಅಣ್ಣ ಕಾಜೋಳ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಶರಣಯ್ಯ ಭಂಡಾರಿ ಸರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಜೊತೆ ಇವತ್ತು ಆದಂತಹ ಎಲ್ಲ ನನ್ನ ತಾಯಂದಿರು ಕೂಡ ನಾನು ಸ್ವಾಗತವನ್ನ ಕೋರುತ್ತೇನೆ. ಅಲ್ಲದೆ ನನ್ನ ದೇಶಭಕ್ತ ಬಾಂಧವಂತ ಎಲ್ಲ ಯುವ ಪೀಳಿಗೆ ಯುವ ಜನರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ತಿರಂಗ ರ್ಯಾಲಿಯ ಬಗ್ಗೆ ಶ್ರೀಗಳು ಮಾತಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ.